ಬರೀ 2,85,000 2,85,000 ಕೊಡ್ತೀನಿ. ಎಷ್ಟಾಗತ್ತೆ ಬೇಗ ಬನ್ನಿ ತಗೊಂಡ್ ಹೋಯ್ತಾರಿ. ಆರಾಮಾಗಿ ಮೈಲೇಜ್ ಕೊಡತ್ತೆ. ಇದು ಕೂಡ ನಿಮ್ಗೆ ಬರೀ 1 ಲಕ್ಷ ತಗೊಬನ್ನಿ, ಮಿಕ್ಕಿದ್ದು ನಿಮ್ಗೆ ಲೋನ್ ಮಾಡಿ ಕೊಡ್ತೀನಿ. ಇದೆ ಇದಕ್ಕೂ ಕೂಡ 1 ಲಕ್ಷ 1.5 ಲಕ್ಷ ಅಮೌಂಟ್ ಕೊಟ್ರೆ ನಾನು ಮಿಕ್ಕಿದ್ ಲೋನ್ ಮಾಡ್ಕೊಡ್ತೀನಿ. 2016 ಮಾಡಲ್ ಓಡಿರೋದು 70,000 ಚಿಲ್ಲರೆ ಓಡೈತೆ ಸರ್. ಬಂಪರ್ ಆಫರ್ ಕೊಟ್ಬಿಡ್ತೀನಿ. ಕಿಯಾ ಸಾನೆಟ್ GS ಕಾರೊಳಗೆ ಬರೀ 4.25 ಲಕ್ಷವರೆಗೂ ಲೋನ್ ಆರಾಮಾಗಿ ಆಗತ್ತೆ. ಪ್ರೊಫೈಲ್ ಚೆನ್ನಾಗಿದ್ರೆ ಮಾತ್ರ ಬರೀ 1 ಲಕ್ಷ ತಗೊಬನ್ನಿ, ಗಾಡಿ ಮನೆಗೆ ತಗೊಂಡ್ ಹೋಯ್ತಾರಿ. ಬರೀ 4 ಲಕ್ಷ ಕೊಡಿ, ಗಾಡಿ ಮನೆಗೆ ತಗೊಂಡ್ ಹೋಯ್ತಾರಿ. 4 ಲಕ್ಷ ಕೊಡಿ, ಗಾಡಿ ತಗೊಂಡೋಗಿ. ಹೌದು ಸರ್, ಹೌದು ಸರ್. ಇದಕ್ಕೂ ಕೂಡ ನೋಡಿ ಲೋನ್ ಬ್ಯಾಂಕ್ ಕಡೆಯಿಂದ ಕೊಡಲ್ಲ. ಯಾಕಂದ್ರೆ 13 ಮಾಡಲ್ ಇದು, 14 ಮಾಡಲ್ ಇಂದ ಲೋನ್ ಕೊಡೋದು. ಪ್ರೈವೇಟ್ ಲೋನ್ ನಿಮ್ಗೆ ಕೂತಿ ಜಾಗದಲ್ಲಿ 1.5 ಲಕ್ಷ ಕೊಡ್ತೀನಿ. ಇದು ಒಂದು ಒಳ್ಳೆ ಪ್ರೈಸ್ ಕೊಟ್ಬಿಡ್ತೀನಿ ಸರ್. ಎಷ್ಟಾಗತ್ತೆ ಬೇಗ ತಗೊಂಡ್ ಹೋಗ್ತಾ ಇರ್ಬಿರಿ. ಬರೀ 3,75,000 ಕೊಟ್ಬಿಡ್ತೀನಿ. ಪ್ರೈವೇಟ್ ಲೋನ್ ಆಗತ್ತೆ. ಬೇಕಾದ್ರೆ ನಿಮ್ಗೆ 1.40 1.5 ಲಕ್ಷವರೆಗೂ ಲೋನ್ ಆನ್ ಸ್ಪಾಟ್ ಮಾಡಿ ಕೊಡ್ತೀನಿ. ಅದು ವಿತಿನ್ 18-20 ಕಿಲೋಮೀಟರ್ ರೇಡಿಯಸ್ ಅಲ್ಲಿ ಇರಬೇಕು. ಬೆಂಗಳೂರು ಲೋಕಲ್. ಹೌದು ಸರ್. ಇದು 3.25 ಲಕ್ಷ 3,25,000 ಲಾಸ್ಟ್ ವಿಡಿಯೋದಲ್ಲಿ 5,65,000 ಹೇಳಿದ್ದೆ. ಈಗ ಇಯರ್ ಎಂಡಿಂಗ್ ಸೇಲ್ ಅಂತ ಹೇಳ್ಬೋದು. 5,50,000ಗೆ ಈ ಗಾಡಿನ ಕೊಟ್ಬಿಡ್ತೀನಿ. 1 ಲಕ್ಷ ತಗೊಬನ್ನಿ, ಮಿಕ್ಕಿದ್ ನಿಮ್ಗೆ ಲೋನ್ ಆಗುತ್ತೆ. ಅದು ಪ್ರೊಫೈಲ್ ಚೆನ್ನಾಗಿದ್ರೆ ಮಾತ್ರ. ಪ್ರೈಸ್ 5,75,000 ಕೊಡ್ತೀನಿ. ಒಂದೇ ಬೆಲೆ. ಎಷ್ಟಾಗತ್ತೆ ಬೇಗ ಬನ್ನಿ. ಇದಕ್ಕೂ ಕೂಡ ನಿಮ್ಗೆ 4.25 ಲಕ್ಷ 5 ಹತ್ರ ಆಗತ್ತೆ. ಬಟ್ ಕರೆಕ್ಟ್ ಆಗಿ ಕಮಿಟ್ಮೆಂಟ್ ಕೊಡಕ್ ಆಗಲ್ಲ. 1 ಲಕ್ಷ ತಗೊಬನ್ನಿ, ಮಿಕ್ಕಿದ್ದು ನಿಮ್ಗೆ ಡೌನ್ ಪೇಮೆಂಟ್ ಲೋನ್ ಮಾಡಿಕೊಡ್ತೀನಿ. ಬರೀ 5,65,000 ಕೊಡಿ, ಗಾಡಿ 2016 ಮಾಡಲ್ದು ಡಸ್ಟರ್ ಕೊಡ್ತೀನಿ. ಎಷ್ಟಾಗತ್ತೆ ಬೇಗ ಬನ್ನಿ ತಗೊಂಡ್ ಹೋಯ್ತಾರೆ. ಸಿಂಗಲ್ ಓನರ್ ಗಾಡಿ, ಮಾತಾಡಂಗಿಲ್ಲ. ನೋಡಿ ಮೇಲೆ ಕೆರಿಯರ್ ಇದೆ. ಇದು ಎಕ್ಸ್ಟ್ರಾ ಫಿಟ್ಟಿಂಗ್ ಕಸ್ಟಮರ್ ಮಾಡಿಸಿರೋದು. 14 ಮಾಡಲ್ W8 ಡೀಸೆಲ್ ಸಿಂಗಲ್ ಓನರ್. ತುಂಬಾ ಚೆನ್ನಾಗಿದೆ ಗಾಡಿ. ಒಂದೇ ಒಂದು ಬೆಲೆ ಹೇಳ್ತೀನಿ, 675 ಕೊಟ್ಬಿಡ್ತೀನಿ. 6 ಏರ್ ಬ್ಯಾಗ್ ಸಮೇತ ಬರುತ್ತೆ ಸರ್. ಗಾಡಿ ಮಾತ್ರ ಸಖತ್ತಾಗಿದೆ. Hyundai Creta ಸೆಕೆಂಡ್ ಓನರ್. ನಿಮ್ಗೆ ಇದು 7.5 ಲಕ್ಷ ಕೊಡ್ತೀನಿ. W7 ವೇರಿಯಂಟ್ ಸರ್ ಇದು. ಇದು 9.5 ಲಕ್ಷ ಒಂದೇ ಬೆಲೆ ಸರ್. 9.5 ಲಕ್ಷ 9. ಬೈ ಇಷ್ಟೆಲ್ಲ ಗಾಡಿಗಳು ನೋಡಿದ್ರೆ GS ಕಾರ್ ರೋಡ್ ಬಂದ್ಬಿಡುತ್ತೆ ಬೈ. ಅಣ್ಣ ಶೋರೂಮ್ ಲೊಕೇಟ್ ಆಗಿರೋದು ಬ್ಯಾಂಗ್ಳೂರ್ ಬನ್ನರ್ಘಟ್ಟ ಮೇನ್ ರೋಡ್, ಅರಕೆರೆ ಸಿಗ್ನಲ್ ಹತ್ರ. ಇಲ್ಲಿಂದ ವಾಕೇಬಲ್ ಡಿಸ್ಟೆನ್ಸ್ ನಮ್ಮ ಶೋರೂಮ್. ಬಾರಿ 150 ಮೀಟರ್ಸ್ 100 ಮೀಟರ್ಸ್ ಇದೆ ಅಷ್ಟೇ. ಬ್ಯಾಂಗ್ಳೂರ್ ಬನ್ನರ್ಘಟ್ಟ ಮೇನ್ ರೋಡ್, ಅರಕೆರೆ ಸಿಗ್ನಲ್ ಹತ್ರ ಲೊಕೇಟ್ ಆಗಿರೋದು GS ಕಾರ್ ವರ್ಲ್ಡ್. ಬೇಗ ಬರ್ಬೇಕು ಸರ್. ದಿನೇಶ್ ಸರ್ ಫಸ್ಟ್ ಬೇಕಲ್ಲ ಮಾರುತಿ ಸುಜುಕಿ ಶಿಫ್ಟ್ ಕೊಡ್ತಾ ಹೇಳಿ ಸರ್ ಡೀಲ್ಸ್. ಸರ್ ತುಂಬಾ ಡಿಮಾಂಡೇಬಲ್ ಗಾಡಿ. 2017 ಮಾಡಲ್ 2017 ಮಾಡಲ್ ಮಾರುತಿ ಸುಜುಕಿ ಸ್ವಿಫ್ಟ್ ಪೆಟ್ರೋಲ್ ವೇರಿಯಂಟ್. ಬರೀ ಓಡಿರೋದು 46,000. ಸಿಂಗಲ್ ಏರ್ ಬ್ಯಾಗ್ ಸಮೇತ ಕೊಡ್ತೀನಿ. ಗಾಡಿ ಮಾತ್ರ ಬ್ರ್ಯಾಂಡ್ ನ್ಯೂ ಕಂಡೀಷನ್ ತರ ಐತೆ. ಬರೀ 46,000 ಓಡಿರೋದು. ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ಸಿಸ್ಟಮ್, ಲೆದರ್ ಸೀಟ್, ಸಿಂಗಲ್ ಏರ್ ಬ್ಯಾಗ್ ಸಮೇತ ಕೊಡ್ತೀನಿ. 4.25 ಲಕ್ಷವರೆಗೂ ಲೋನ್ ಆರಾಮಾಗಿ ಆಗುತ್ತೆ. ಪ್ರೊಫೈಲ್ ಚೆನ್ನಾಗಿದ್ರೆ ಮಾತ್ರ ಬರೀ 1 ಲಕ್ಷ ತಗೊಬನ್ನಿ, ಗಾಡಿ ಮನೆಗೆ ತಗೊಂಡು ಹೋಯ್ತಾರಿ. 2017 ಮಾಡಲ್ ಸ್ವಿಫ್ಟ್ ಪೆಟ್ರೋಲ್ ವೇರಿಯಂಟು. ಅದು ಸೆಕೆಂಡ್ ಓನರ್. 46,000 ಹೊಡಿರೋದು. ಬರೀ 5,45,000 5,45,000 ಕೊಡಿ, ಗಾಡಿ ಮನೆಗೆ ತಗೊಂಡು ಹೋಯ್ತಾರಿ. ಲೆಸ್ ಡಿಮಾಂಡ್ ಕೂಡ ಆಗಿದೆ. ಪ್ರೈಸಿಂಗ್ ಕೂಡ ಹೇಳಿದ್ದಾರೆ. ಬಂದ್ರೆ ಒಂದ್ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬೋದಾ ಸರ್? ಸರ್ 545 ಬೆಸ್ಟ್ ಪ್ರೈಸ್ ಅಂತ ಹೇಳ್ತೀನಿ. ಬೇಕಾದ್ರೆ ಮುಂದೆ ಬನ್ನಿ, ಗಾಡಿ ನೋಡ್ಕೊಳ್ಳಿ ಹೆಂಗಿದೆ ಅಂತ ಗಾಡಿ. ಆಮೇಲೆ ಮಿಕ್ಕಿದ್ದು ಮಾತಾಡೋಣ ಸರ್. ಅಣ್ಣ ಬಗ್ಗೆ ಹೇಳಿದ್ದೆ, ತಮ್ಮ ಬಗ್ಗೆ ಹೇಳಿ ಸರ್. ಬೆಲೋನ ಒಂದಿದೆ ಸರ್ ನಮ್ಮ ಹತ್ರ. ಒಂದು ಬ್ಲೂ ಕಲರ್ ಪೆಟ್ರೋಲ್ ವೇರಿಯಂಟ್, ಡೆಲ್ಟಾ ವೇರಿಯಂಟ್, 2 ಏರ್ ಬ್ಯಾಗ್ ಬರುತ್ತೆ. 65,000 ಓಡೈತೆ. 2016 ಮಾಡಲ್ 2016 ಮಾಡಲ್. ಸಿಂಗಲ್ ಓನರ್. ಸಿಂಗಲ್ ಓನರ್ಶಿಪ್. ಹೌದು, ಸಿಂಗಲ್ ಓನರ್. ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ಸಿಸ್ಟಮ್, ಲೆದರ್ ಸೀಟ್ ಎಲ್ಲ ಇದೆ. 2 ಏರ್ ಬ್ಯಾಗ್ ಕೂಡ ಇದೆ. ಇದಕ್ಕೂ ಕೂಡ 4.25 ಲಕ್ಷವರೆಗೂ ಲೋನ್ ಆಗುತ್ತೆ. ಬರೀ 5,50,000 ಕೊಡಿ, ಗಾಡಿ ಮನೆಗೆ ತಗೊಂಡು ಹೋಗಿ. 5,50,000 5,50,000 ಲಾಸ್ಟ್ ವಿಡಿಯೋದಲ್ಲಿ 5,65,000 ಹೇಳಿದ್ದೆ. ಈಗ ಇಯರ್ ಎಂಡಿಂಗ್ ಸೇಲ್ ಅಂತ ಹೇಳ್ಬೋದು. 5,50,000ಗೆ ಈ ಗಾಡಿನ ಕೊಟ್ಬಿಡ್ತೀನಿ. 1 ಲಕ್ಷ ತಗೊಬನ್ನಿ, ಮಿಕ್ಕಿದ್ ನಿಮ್ಗೆ ಲೋನ್ ಆಗುತ್ತೆ. ಅದು ಪ್ರೊಫೈಲ್ ಚೆನ್ನಾಗಿದ್ರೆ ಮಾತ್ರ ಆಗೋದು. ಎಷ್ಟಾಗತ್ತೆ ಬೇಗ ಬನ್ನಿ ತಗೊಂಡು ಹೋಗ್ಬಿಡಿ. I20 ಸರ್ 2017 2017 ಮಾಡಲ್ ಸಿಂಗಲ್ ಓನರ್. 77,000 ಹೊಡೈತೆ. ಪೆಟ್ರೋಲ್ ಸ್ಪೋರ್ಟ್ಸ್ ವೇರಿಯಂಟ್ ಟಾಪ್ ಎಂಡ್. ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಗಾಡಿ ಮಾತ್ರ ಸಿಂಗಲ್ ಓನರ್. ತುಂಬಾ ಟೇಸ್ಟ್ ಅಲ್ಲಿ ಐತೆ. ಏನ್ ಮಾತಾಡಂಗಿಲ್ಲ ಸರ್ ಗಾಡಿ ಬಗ್ಗೆ. ಮಾತಾಡಂಗಿಲ್ಲ. ತುಂಬಾ ಸಕ್ಕತ್ತಾಗಿದೆ ಗಾಡಿ ಸರ್. ಒಂದೇ ಬೆಲೆ, ಚಾಲೆಂಜಿಂಗ್ ಪ್ರೈಸ್ 5,75,000 ಕೊಡ್ತೀನಿ. ಒಂದೇ ಬೆಲೆ. ಎಷ್ಟಾಗತ್ತೆ ಬೇಗ ಬನ್ನಿ. ಇದಕ್ಕೂ ಕೂಡ ನಿಮ್ಗೆ 4.25 ಲಕ್ಷ 5 ಹತ್ರ ಆಗತ್ತೆ. ಬಟ್ ಕರೆಕ್ಟ್ ಆಗಿ ಕಮಿಟ್ಮೆಂಟ್ ಕೊಡಕ್ ಆಗಲ್ಲ. 1 ಲಕ್ಷ ತಗೊಬನ್ನಿ ಕೊಡ್ತೀನಿ. ಮಿಕ್ಕಿ ಡೌನ್ ಪೇಮೆಂಟ್ ಮಾಡಿ ಆಮೇಲೆ ಲೋನ್ ಕೂಡ ಆಗುತ್ತೆ. ಹೌದು. ಸೊ ಒಂದು ಸ್ವಿಫ್ಟ್ ಡಿಸೈರ್ ಕೂಡ ಇರುತ್ತೆ ಸರ್. ಸ್ವಿಫ್ಟ್ ಡಿಸೈರ್ ಇದು ಆಟೋಮೆಟಿಕ್ ಸರ್. 2017 ಮಾಡಲ್ ಆಪಲ್ ಶೇಪ್, ಸಿಂಗಲ್ ಓನರ್. ಓಡಿರೋದು 80,000. ಆಟೋಮೆಟಿಕ್ ಅಂದ್ರೆ ಕ್ಲಚ್ ಬರಲ್ಲ ಅದಕ್ಕೆ. ಗಾಡಿ ಮಾತ್ರ ತುಂಬಾ ಚೆನ್ನಾಗಿದೆ. ಡೀಸೆಲ್ 18-20 ಆರಾಮಾಗಿ ಮೈಲೇಜ್ ಕೊಡುತ್ತೆ. ಇದು ಕೂಡ ನಿಮ್ಗೆ ಬರೀ 1 ಲಕ್ಷ ತಗೊಬನ್ನಿ, ಮಿಕ್ಕಿದ್ದು ನಿಮ್ಗೆ ಲೋನ್ ಮಾಡಿ ಕೊಡ್ತೀನಿ. ಲೋನ್ ಕೂಡ ಹೋಗುತ್ತೆ. ಹೌದು ಸರ್. ಇದು ಕೂಡ 5.25 ಲಕ್ಷ ಕೊಟ್ಬಿಡ್ತೀನಿ. 2017 ಮಾಡಲ್ ಸಿಂಗಲ್ ಓನರ್ ಆಟೋಮೆಟಿಕ್ ಡೀಸೆಲ್.
ಓಕೆ. ಸೊ ಇನ್ನೊಂದು ವೋಕ್ಸ್ವ್ಯಾಗನ್ ಪೋಲೋ ಸರ್. ಸರ್ ವೋಲ್ಕ್ಸ್ವ್ಯಾಗನ್ ಪೋಲೋ ನಮ್ಮ ಹತ್ರ ಒಂದ್ ಐತೆ ಸರ್. ಇದು ಕೂಡ 2013 ಮಾಡಲ್, 2013 ಮಾಡಲ್, ಸೆಕೆಂಡ್ ಓನರ್ ಆಗಿರ್ತದೆ. 51,000 ಹೊಡಿತೆ. ಹೈಲೈನ್ ಮ್ಯಾಗ್ವಿಲ್, ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ. ಪವರ್ ಸ್ಟೀರಿಂಗ್, ಪವರ್ ವಿಂಡೋ, AC ಸಿಸ್ಟಮ್, ಲೆದರ್ ಸೀಟ್. ಗಾಡಿ ಮಾತ್ರ ಸಖತ್ತಾಗಿದೆ, ಮಾತಾಡಂಗಿಲ್ಲ. ಓಕೆ. ಬರೀ 4 ಲಕ್ಷ ಕೊಡಿ ಗಾಡಿ ಮನೆಗೆ ತಗೊಂಡು ಹೋಗ್ತಾರಿ. 4 ಲಕ್ಷ ಕೊಡಿ ಗಾಡಿ ತಗೊಂಡೋಗಿ. ಹೌದು ಸರ್, ಹೌದು ಸರ್. ಇದಕ್ಕೂ ಕೂಡ ನೋಡಿ ಲೋನ್ ಬ್ಯಾಂಕ್ ಕಡೆಯಿಂದ ಕೊಡಲ್ಲ, ಯಾಕಂದ್ರೆ 13 ಮಾಡಲ್ ಇದು. 14 ಮಾಡಲ್ ಇಂದ ಲೋನ್ ಕೊಡೋದು. ಹೌದು. ಪ್ರೈವೇಟ್ ಲೋನ್ ನಿಮ್ಗೆ ಕೂತಿ ಜಾಗದಲ್ಲಿ 1.5 ಲಕ್ಷ ಕೊಡ್ತೀನಿ. 1.5 ಲಕ್ಷ ಕೊಡಿಸ್ತೀರಾ? ಹೌದು ಸರ್. ಮಿಕ್ಕಿದ್ದು ಪೇಮೆಂಟ್, ಡೌನ್ ಪೇಮೆಂಟ್ ಮಾಡಿ ಆನ್ ಸ್ಪಾಟ್ ಲೋನ್ ಮಾಡಿ ಕೊಡಿಸ್ತೀನಿ ಸರ್. ಓಕೆ. ಒಂದು 820 ಸರ್ ಹೇಳಿ ಸರ್. ಸರ್ ಇದು ಕೂಡ ನೋಡಿ ಆಸ್ಟಾ ಟಾಪ್ ಎಂಡ್ 2011 ಮಾಡಲ್. ಗಾಡಿ ಮಾತ್ರ ಸಕ್ಕತ್ತಾಗಿದೆ. ಪೆಟ್ರೋಲ್ ವೇರಿಯಂಟ್. ಓಕೆ. ಮ್ಯಾಗ್ವಿಲ್, ಏರ್ ಬ್ಯಾಗ್, ABS ಎಲ್ಲ ಇದೆ. ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಎಲ್ಲ ಇದೆ. ಗಾಡಿ ಮಾತ್ರ ಸಕ್ಕತ್ತಾಗಿದೆ ಸರ್. ಓಕೆ. ಹ್ಯುಂಡೈ i20 ಆಸ್ಟಾ ಪೆಟ್ರೋಲ್ ವೆಹಿಕಲ್ 11 ಮಾಡಲ್. ಇದಕ್ಕೆ ಲೋನ್ ಆಗಲ್ಲ, ಪ್ರೈವೇಟ್ ಲೋನ್ ಆಗುತ್ತೆ. ಬೇಕಾದ್ರೆ ನಿಮ್ಗೆ 140, 1.5 ಲಕ್ಷವರೆಗೂ ಲೋನ್ ಆನ್ ಸ್ಪಾಟ್ ಮಾಡಿ ಕೊಡ್ತೀನಿ. ಅದು ವಿತಿನ್ 18-20 ಕಿಲೋಮೀಟರ್ ರೇಡಿಯಸ್ ಅಲ್ಲಿ ಇರಬೇಕು. ಓಕೆ. ಬೆಂಗಳೂರು ಲೋಕಲ್. ಹೌದು ಸರ್. ಇದು 3.25 ಲಕ್ಷ, 3,25,000 ಗೆ ಕೊಡ್ತೀನಿ. ಎಷ್ಟಾಗತ್ತೆ ಬೇಗ ಬನ್ನಿ ತಗೊಂಡ್ ಹೋಗ್ತಾ ಇರಿ. 3.25 ಲಕ್ಷಕ್ಕೆ i20 ಕೂಡ ಕೊಡ್ತೀವಿ. ಅದು ಕೂಡ ಆಸ್ಟಾ. ಹೌದು, ಆಸ್ಟಾ ಟಾಪ್ ಎಂಡ್. ಓಕೆ. ತಮ್ಮನ್ ಬಗ್ಗೆ ಆಯ್ತು, ಅಣ್ಣನ ಬಗ್ಗೆ ಮಾತಾಡೋಣ. ಹ್ಯುಂಡೈ ವರ್ನಾ ಇದೆ, 2012 ಮಾಡಲ್, 2012 ಮಾಡಲ್ ಹ್ಯುಂಡೈ ವರ್ನಾ ಫ್ಲೂಡಿಕ್, ಸೆಕೆಂಡ್ ಓನರ್. 1,45,000 ಹೊಡೈತೆ. ಡೀಸೆಲ್ ಗಾಡಿ, SX. ಪವರ್ ಸ್ಟೀರಿಂಗ್, ಪವರ್ ವಿಂಡೋ, AC ಸಿಸ್ಟಮ್, ಲೆದರ್ ಸೀಟ್, ಏರ್ ಬ್ಯಾಗ್, ಮ್ಯಾಗ್ವಿಲ್ ಎಲ್ಲ ಬರುತ್ತೆ. ಒಂದ್ ಒಳ್ಳೆ ಗಾಡಿ ಅಂತ ಹೇಳ್ಬೋದು. ಸುಮಾರು ಜನ ಹುಡುಕ್ತವ್ರೆ, ಅವ್ರಿಗೋಸ್ಕರ ತಂದಿಟ್ಟಿದೀವಿ. ಗಾಡಿ ತುಂಬಾ ಚೆನ್ನಾಗಿದೆ, ಜಿನ್ಯೂನ್ ರೀಡಿಂಗ್ ಇದೆ. ಓಕೆ. ಇದು ಒಂದು ಒಳ್ಳೆ ಪ್ರೈಸ್ ಕೊಟ್ಬಿಡ್ತೀನಿ ಸರ್. ಎಷ್ಟಾಗತ್ತೆ ಬೇಗ ತಗೊಂಡು ಹೋಗ್ತಾ ಇರ್ಬಿರಿ. ಓಕೆ. ಬರೀ 3,75,000 ಕೊಟ್ಬಿಡ್ತೀನಿ. ಓಕೆ. 3,75,000 ಒಂದು ವರ್ನಾ ಫ್ಲೂಡಿಕ್ ಕೊಡ್ತೀನಿ. ಎಷ್ಟಾಗತ್ತೆ ಬೇಗ ಬನ್ನಿ ತಗೊಂಡು ಹೋಗ್ತಾರಿ. ಓಕೆ. ಹಾಗೆ ಮತ್ತೊಂದು ನಮ್ಮ ಹತ್ರ ಒಂದು S-Cross ಇದೆ. 2016 ಮಾಡಲ್ ಡೀಸೆಲ್ ಗಾಡಿ, ಆಲ್ಫಾ ವೇರಿಯಂಟ್ 1.6. 20-22 ಮೈಲೇಜ್ ಕೊಡುತ್ತೆ. ಒಂದು ಒಳ್ಳೆ SUV ಅಂತ ಹೇಳ್ಬಹುದು. ಗಾಡಿ ಮೇಂಟೆನೆನ್ಸ್ ತುಂಬಾ ಕಡಿಮೆ. ಲೋನ್ ಆಲ್ ಓವರ್ ಕರ್ನಾಟಕ ಅವೈಲೇಬಲ್ ಇದೆ. ಇದಕ್ಕೂ ಕೂಡ 1 ಲಕ್ಷ, 1.5 ಲಕ್ಷ ಅಮೌಂಟ್ ಕೊಟ್ರೆ ನಾನು ಮಿಕ್ಕಿದ್ ಲೋನ್ ಮಾಡ್ಕೊಡ್ತೀನಿ. 2016 ಮಾಡಲ್ ಓಡಿರೋದು 70,000 ಚಿಲ್ಲರೆ ಓಡೈತೆ. ಡೀಸೆಲ್, ಪವರ್ ಸ್ಟೀರಿಂಗ್, ಪವರ್ ವಿಂಡೋ, AC ಸಿಸ್ಟಮ್, ಲೆದರ್ ಸೀಟ್, ಮ್ಯಾಗ್ವಿಲ್, ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಮಾರುತಿ ಕಂಪನಿ ಚೀಪ್ ಅಂಡ್ ಬೆಸ್ಟ್ ಮೇಂಟೆನೆನ್ಸ್ ಅಂತ ಹೇಳ್ಬೋದು. ಮಾತಾಡಂಗಿಲ್ಲ ಗಾಡಿ ಬಗ್ಗೆ, ತುಂಬಾ ಸಖತ್ತಾಗಿದೆ ಸರ್. ಇದು ಬರೀ ನಿಮ್ಗೆ ಒಂದು 5,65,000 ಕೊಟ್ಬಿಡ್ತೀನಿ ಸರ್. 5,65,000. 5,65,000 ಒಂದೇ ಫೈನಲ್ ಫಿಕ್ಸ್ ಪ್ರೈಸ್. ಅದರಿಂದ ಕಡಿಮೆ ಆಗಲ್ಲ. ಎಷ್ಟಾಗುತ್ತೆ ಬೇಗ ಬನ್ನಿ. ಗಾಡಿ ಶೋರೂಮ್ ಟೆಸ್ಟ್ ಅಲ್ಲಿ ಐತೆ ಇವತ್ತವರೆಗೂ. ಓಕೆ ಸರ್. ಒಂದು ಡಸ್ಟರ್ ಕೂಡ ಇರುತ್ತೆ. 85 110 ಸರ್ ಇದು. ಸರ್ 85 PS 2016 ಮಾಡಲ್, 16 ಮಾಡಲ್, ಸಿಂಗಲ್ ಓನರ್ ಆಗಿರ್ತದೆ. ಓಡಿರೋದು 80-90,000. ಪವರ್ ಸ್ಟೀರಿಂಗ್, ಪವರ್ ವಿಂಡೋ, AC ಸಿಸ್ಟಮ್, ಲೆದರ್ ಸೀಟ್ ಎಲ್ಲ ಬರುತ್ತೆ. ಇದಕ್ಕೂ ಕೂಡ ಸರ್ ಆದ್ರೆ ಲೋನ್ ಇನ್ನ ಜಾಸ್ತಿನೇ ಆಗ್ಬೋದು. ಬಟ್ ರಫ್ ಐಡಿಯಾ ಹೇಳ್ತಾ ಇದೀನಿ. ಬರೀ 1 ಲಕ್ಷ, 1.25 ಲಕ್ಷ ತಗೊಬನ್ನಿ. ಮಿಕ್ಕಿದ್ದು ನಿಮ್ಗೆ ಲೋನ್ ಆಗ್ಬಿಡುತ್ತೆ. ಡೀಸೆಲ್ ಗಾಡಿ, ಇಂಟೀರಿಯರ್ ತುಂಬಾ ಚೆನ್ನಾಗಿದೆ. ಪವರ್ ಸ್ಟೀರಿಂಗ್, ಪವರ್ ವಿಂಡೋ, AC ಸಿಸ್ಟಮ್, ಲೆದರ್ ಸೀಟ್ ಎಲ್ಲ ಇದೆ. ಬ್ಯಾಕ್ ವೈಫರ್ ಇದೆ, ಡಿಫಾಗರ್ ಇದೆ. ಸಕ್ಕತ್ತಾಗಿದೆ ಗಾಡಿ. ಗಾಡಿ ಬಗ್ಗೆ ಮಾತಾಡಂಗಿಲ್ಲ. ಬರೀ 5,65,000 ಕೊಡಿ. ಗಾಡಿ 2016 ಮಾಡಲ್ದು ಡಸ್ಟರ್ ಕೊಡ್ತೀನಿ. ಎಷ್ಟಾಗತ್ತೆ ಬೇಗ ಬನ್ನಿ ತಗೊಂಡು ಹೋಗ್ತಾ ಇರಿ. ಓಕೆ ಸರ್. XUV ಹೇಳ್ಬಿಡಿ ಸರ್. ಸರ್ ಬಿಳಿ ಹಣ ನಿಂತೈತೆ ನಮ್ಮ ಹತ್ರ. ಒಂದು 2014 ಮಾಡಲ್, 2014 ಮಾಡಲ್ ಆಗಿದೆ. ಸಿಂಗಲ್ ಓನರ್ ಆಗಿದೆ. 70,000 80,000 ಚಿಲ್ಲರೆ ಓಡೈತೆ. ಅದು ರೆಕಾರ್ಡೆಡ್. ಸರ್ ನಿಮ್ಗೆ ವಿತ್ KA ರಿಜಿಸ್ಟ್ರೇಷನ್ ಕೊಡ್ತೀವಿ. W8 ವೇರಿಯಂಟ್, ಪವರ್ ಸ್ಟೀರಿಂಗ್, ಪವರ್ ವಿಂಡೋ, AC ಸಿಸ್ಟಮ್, ಲೆದರ್ ಸೀಟ್ ಎಲ್ಲ ಬರುತ್ತೆ. ತುಂಬಾ ಚೆನ್ನಾಗಿದೆ. ಸಿಂಗಲ್ ಓನರ್ ಗಾಡಿ, ಮಾತಾಡಂಗಿಲ್ಲ. ನೋಡಿ ಮೇಲೆ ಕೆರಿಯರ್ ಇದೆ. ಇದು ಎಕ್ಸ್ಟ್ರಾ ಫಿಟ್ಟಿಂಗ್ ಕಸ್ಟಮರ್ ಮಾಡಿಸಿರೋದು. 14 ಮಾಡಲ್, W8 ಡೀಸೆಲ್, ಸಿಂಗಲ್ ಓನರ್. ತುಂಬಾ ಚೆನ್ನಾಗಿದೆ ಗಾಡಿ. ಒಂದೇ ಒಂದು ಬೆಲೆ ಹೇಳ್ತೀನಿ, 675 ಕೊಟ್ಬಿಡ್ತೀನಿ. 6,75,000 ಕೊಡ್ತೀನಿ. ಎಷ್ಟಾಗತ್ತೆ ಬೇಗ ಬನ್ನಿ. 5-5.5 ಲಕ್ಷವರೆಗೂ ಲೋನ್ ಆಗ್ಬಿಡುತ್ತೆ. ಮಿಕ್ಕಿದ್ದು ಡೌನ್ ಪೇಮೆಂಟ್ ಮಾಡಿ ಗಾಡಿ ಮನೆಗೆ ತಗೊಂಡು ಹೋಯ್ತಾರಿ. ಅಷ್ಟೇ. ನೆಕ್ಸ್ಟ್ ಮತ್ತೊಂದು ನಮ್ಮ ಹತ್ರ ಒಂದು ಹ್ಯುಂಡೈ ಕ್ರೆಟಾ ಇದೆ, 2015 ಮಾಡಲು, ಬಟನ್ ಸ್ಟಾರ್ಟ್, ಡೀಸೆಲ್ ಗಾಡಿ. ಇದು ಬಂದು ನಿಮ್ಗೆ 1,07,000 ರೆಕಾರ್ಡೆಡ್ ಓಡಿದೆ ಸರ್. 1,07,000 ರೆಕಾರ್ಡೆಡ್ ಓಡಿದೆ. ಹೌದು ಓಡಿದೆ. 7.5 ಲಕ್ಷ ಕೊಟ್ಬಿಡ್ತೀನಿ ಸರ್. 7.5 ಲಕ್ಷಕ್ಕೆ. ಹೌದು, ಬಟನ್ ಸ್ಟಾರ್ಟ್, 6 ಏರ್ ಬ್ಯಾಗ್ ಸಮೇತ ಬರುತ್ತೆ ಸರ್. ಗಾಡಿ ಮಾತ್ರ ಸಖತ್ತಾಗಿದೆ. ಹ್ಯುಂಡೈ ಕ್ರೆಟಾ, ಸೆಕೆಂಡ್ ಓನರ್. ನಿಮ್ಗೆ ಇದು 7.5 ಲಕ್ಷ ಕೊಡ್ತೀನಿ. ಎಷ್ಟಾಗತ್ತೆ ಬೇಗ ಬನ್ನಿ ತಗೊಂಡು ಹೋಗ್ತಾರಿ. ಹಾಗೆ ಕಿಯಾ ಸಾನೆಟ್ ಇದೆ, 2020 ಮಾಡಲ್, ಸೆಕೆಂಡ್ ಓನರ್, 52,000 ಚಿಲ್ಲರೆ ಓಡೈತೆ. ಮತ್ತು ಇದು IMT ಏನಂದ್ರಪ್ಪ ಅಂದ್ರೆ ಇದಕ್ಕೆ ನಿಮ್ಗೆ ಗೇರ್ ಶಿಫ್ಟಿಂಗ್ ಬರುತ್ತೆ, ಕ್ಲಚ್ ಬರಲ್ಲ. ಹೌದು, ಕಾಲ್ ಫ್ರೀ ಆಗಿರುತ್ತೆ. ಮತ್ತು ತುಂಬಾ ನಡೀತಾ ಇರೋದು ಗಾಡಿ ಸರ್ ಇವೆಲ್ಲ. ಎರಡು ತರ ನೋಡಿಸ್ಬೋದು. ಕ್ಲಚ್ ಅಂತೂ ಬರಲ್ಲ. ಕ್ಲಚ್, ಪವರ್ ಲೆದರ್ ಸೀಟ್ ಎಲ್ಲ ಬರುತ್ತೆ ಸರ್. ಸರ್ ಬಂಪರ್ ಆಫರ್ ಕೊಟ್ಬಿಡ್ತೀನಿ. ಕಿಯಾ ಸಾನೆಟ್ GS ಕಾರ್ಗೆ ಬರ್ರಿ. 7,95,000 ಕೊಡ್ತೀನಿ. 2020 ಮಾಡಲ್, IMT ವೇರಿಯಂಟ್, ಕಿಯಾ ಸಾನೆಟ್. ಎಷ್ಟಾಗತ್ತೆ ಬೇಗ ಬನ್ನಿ ತಗೊಂಡು ಹೋಗ್ತಾರಿ. 7,95,000 ಕಿಯಾ ಸಾನೆಟ್. ಅದು ಕೂಡ ಆಫ್ಟರ್ ಮಾರ್ಕೆಟ್ ಮ್ಯಾಗ್ ಎಲ್ಲ ಪ್ರತಿಯೊಂದು ಇನ್ಸ್ಟಾಲೇಷನ್ ಕೂಡ ಆಗಿದೆ. ಗಾಡಿ ಕೂಡ ನೀವು
₹1 ಖರ್ಚಿಲ್ಲ. ಮಾತಾಡಂಗಿಲ್ಲ ಸರ್. ಓಕೆ, ಒಂದು ಬ್ರೆಜಾ ಇದೆ ಹೇಳಿ ಸರ್ ಡೀಲ್ಸ್. ಬ್ರೆಜಾ 2018 ಮಾಡಲ್, ಸಿಂಗಲ್ ಓನರ್, 80,000 ಹೊಡೈತೆ, VDI ಸರ್, ಡೀಸೆಲ್ ಗಾಡಿ. ಓಕೆ, ಸಕ್ಕತ್ತಾಗಿದೆ ಗಾಡಿ ಬಗ್ಗೆ ಮಾತಾಡಂಗಿಲ್ಲ. 20-22 ಮೈಲೇಜ್ ಕೊಡುತ್ತೆ ಬ್ರಿಜಾ. ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ಸಿಸ್ಟಮ್, ಲೆದರ್ ಸೀಟ್, ಏರ್ ಬ್ಯಾಗ್, ನಿಮ್ಗೆ ರೇರ್ ಕ್ಯಾಮ್ರಾ ಗಿಮ್ರಾ ಎಲ್ಲ ಇದೆ. ಓಕೆ, ಲೋನ್ ಕೂಡ ಅವೈಲೇಬಲ್ ಐತೆ ಸರ್. ಇದು ಕೂಡ ನಿಮ್ಗೆ 7,40,000 ಕೊಟ್ಬಿಡ್ತೀನಿ ಸರ್. 7,40,000ಕ್ಕೆ 7,40,000ಕ್ಕೆ 18 ಮಾಡಲ್, ತುಂಬಾ ಮೇಂಟೈನ್ ಆಗಿರೋ ಗಾಡಿ ಬ್ರಿಜಾ. ಓಕೆ, GS ಕಾರ್ವಳ್ಗೆ ಬನ್ನಿ, ನಾನ್ ಮಾಡ್ಕೊಡ್ತೀನಿ. ಬರೀ 1.5 ಲಕ್ಷ 7 ಲಕ್ಷ ಡೌನ್ ಪೇಮೆಂಟ್ ಇಟ್ಕೊಳ್ಳಿ, ಮಿಕ್ಕಿದ್ ನಾನು ಲೋನ್ ಮಾಡ್ಕೊಡ್ತೀನಿ. ಓಕೆ, ಸೊ ಸ್ಕೋಡಾ ಫ್ಯಾಬಿಯಾ ಕೂಡ ಇದೆ. ಸ್ಕೋಡಾ ಫ್ಯಾಬಿಯಾ ಕ್ಲಾಸಿಕ್ ವೇರಿಯಂಟ್, 2 ಏರ್ ಬ್ಯಾಗ್, ರಿವರ್ಸ್ ಕ್ಯಾಮ್ರಾ, ಸೆನ್ಸರ್, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ಸಿಸ್ಟಮ್, ಲೆದರ್ ಸೀಟ್, ಏರ್ ಬ್ಯಾಗ್, 2 ಏರ್ ಬ್ಯಾಗ್ ಬರುತ್ತೆ. ಬಾರಿ ಓಡಿರೋದು 42,000. 2012 ಮಾಡಲ್, 2012 ಮಾಡಲ್, ಪೆಟ್ರೋಲ್ ವೇರಿಯಂಟ್, ಸಿಂಗಲ್ ಓನರ್, 42,000 ಓಡೈತೆ. ಓಕೆ ಸರ್, ಬಂಪರ್ ಆಫರ್ ಅಂತ ಹೇಳ್ಬಿಡ್ತೀನಿ. ಬರೀ 2,85,000, 2,85,000ಗೆ ಕೊಡ್ತೀನಿ. ಎಷ್ಟಾಗತ್ತೆ ಬೇಗ ಬನ್ನಿ ತಗೊಂಡು ಹೋಯ್ತಾ ಇರಿ. ಓಕೆ, 3 ಲಕ್ಷ ಬಜೆಟ್ ಇಂದ ಸ್ಟಾರ್ಟ್ ಆಗ್ಬೋದು ಸರಿ. ಹೌದು ಸರ್. 2 ಲಕ್ಷ ಇಲ್ಲ, 3.25 ಲಕ್ಷ ಕೊಡೋ ಗಾಡಿ 2,85,ಗೆ ಕೊಡ್ತಾ ಇದೀನಿ. ಎಷ್ಟಾಗತ್ತೆ ಬನ್ನಿ. ಇಯರ್ ಎಂಡಿಂಗ್ ಸೇಲ್ ಅಂತ ಹೇಳಿ, ಅದು 42,000 ಹೊಡಿರೋದು, ಕಡಿಮೆ ಹೊಡಿರೋದು, ಬೇಗ ತಗೊಂಡು ಹೋಯ್ತಾರೆ ಅಷ್ಟೇ. ಓಕೆ ಸರ್, XUV ಇನ್ನೊಂದು ವೆಹಿಕಲ್ ಕೂಡ ಇದೆ. XUV ಇದೆ ಸರ್, 2019 ಮಾಡಲ್, ಇದು 2019 ಮಾಡಲ್. ಓಕೆ, ಗಾಡಿನ ಓಡಿರೋದು 1 ಲಕ್ಷ ಚಿಲ್ಲರೆ ಓಡೈತೆ. ಓಕೆ, ರೆಕಾರ್ಡೆಡ್, ತುಂಬಾ ಸಕ್ಕತ್ತಾಗಿದೆ. ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ಸಿಸ್ಟಮ್, ಲೆದರ್ ಸೀಟ್ ಬರುತ್ತೆ. W7 ವೇರಿಯಂಟ್ ಸರ್ ಇದು. ಇದು 9.5 ಲಕ್ಷ ಒಂದೇ ಬೆಲೆ ಸರ್. 9.5 ಲಕ್ಷ 9.5 ಲಕ್ಷ ಕೊಟ್ಬಿಡ್ತೀನಿ. ಎಷ್ಟಾಗತ್ತೆ ಬೇಗ ಬನ್ನಿ. ಆನ್ ಟೇಬಲ್ ಬೇಕಾದ್ರೆ ಇನ್ನ ಸಣ್ಣ ಪಟ್ಟ ಹೆಚ್ಚು ಕಡಿಮೆ ಮಾಡೋಣ. ಎಷ್ಟಾಗತ್ತೆ ಬೇಗ ಬನ್ನಿ, ಗಾಡಿನ ಫೈನಲೈಸ್ ಮಾಡಿ ಮಾಡ್ಕೊಡ್ತೀನಿ. ಇದಕ್ಕೂ ಕೂಡ ಲೋನ್ ಆಗತ್ತೆ. ನಿಮ್ ಪ್ರೊಫೈಲ್ ಹೆಂಗಿದೆ ನಮ್ಗೆ ಗೊತ್ತಿಲ್ಲ, ನೋಡ್ಬಹುದು. 1.5 ಲಕ್ಷ 3 ಲಕ್ಷ ಡೌನ್ ಪೇಮೆಂಟ್ ಅಟ್ ಸೇಫರ್ ಸೈಡ್ ಇದ್ರೆ ಮಿಕ್ಕಿದ್ ನಿಮ್ಗೆ ಲೋನ್ ಆಗುತ್ತೆ. ಆನ್ ಸ್ಪಾಟ್ ಡೀಲ್ ಕ್ಲೋಸ್ ಮಾಡಿ ತಗೊಂಡೋಯ್ತಾರೆ. ಓಕೆ, ಇಯರ್ ಅಂಡ್ ಸೆಲ್ ನಿಮ್ ಪ್ರತಿ ಒಂದು ವೆಹಿಕಲ್ ಮಾಹಿತಿ ತಿಳಿಸಿದಾಯ್ತು. ಸೊ ಇನ್ನ ಯಾವ್ದಾದ್ರು ವೆಹಿಕಲ್ ಬರ್ತಾ ಇದೆ ಸರ್? ಇನ್ನ ಸುಮಾರು ಇದೆ. ಇಲ್ಲಿ ನಿಲ್ಲಕ್ ಜಾಗ ಇಲ್ಲ ಅಂತ 500-600 ಗಾಡಿಗಳಿದೆ. ಯಾವ ಗಾಡಿ ಬೇಕು ವೀಕ್ಷಕರೇ, ಒಂದು ಫೋನ್ ಮಾಡಿ, ಕ್ಯಾಟ್ಲಾಗ್ ಹಾಕ್ತೀನಿ, ಫೋಟೋಸ್ ಹಾಕ್ತೀನಿ. ಅದರಿಂದ ಬೆಸ್ಟ್ ಆಪ್ಷನ್ ಒಂದ್ಸಲಿ ವಿಸಿಟ್ ಆಗ್ಬಿಟ್ರೆ ಇನ್ನ ಒಳ್ಳೇದು. ಯಾಕಂದ್ರೆ ಫೋಟೋದಲ್ಲಿ ಬರೀ ಕಾರ್ ನೋಡ್ತೀರ, ಫೋಟೋ ನೋಡ್ತೀರ ಅಷ್ಟೇ. ಇಲ್ಲಿ ಬಂದ್ರೆ ಡ್ರೈವ್ ಮಾಡ್ಬೋದು. 1 ಅಲ್ಲ 2 ಅಲ್ಲ 100 ಗಾಡಿ ಡ್ರೈವ್ ಮಾಡಿ, ಟೆಸ್ಟ್ ಡ್ರೈವ್ ಮಾಡಿ ಕೊಡ್ತೀನಿ. ಒಂದ್ ಬೆಸ್ಟ್ ಪಾಸಿಬಲ್ ಗಾಡಿ, ಒಂದು ಒಳ್ಳೆ ಕ್ವಾಲಿಟಿ ಗಾಡಿ ಕೊಡೋದು ಜಾಗ ಇದು GS ಕಾರ್ವಳ್ಡೆ. ಎಷ್ಟಾಗತ್ತೆ ಬೇಗ ಇಲ್ಲಿ ಬನ್ನಿ, ಫೈನಲ್ ಮಾಡಿ ಡೀಲು. ಇಯರ್ ಎಂಡಿಂಗ್ ಸೇಲ್ ಅಂತ ಮಾಡ್ತಾ ಇದೀವಿ. ಏನು ಹಿಡನ್ ಚಾರ್ಜಸ್ ಇರಲ್ಲ. ಎಷ್ಟಾಗತ್ತೆ ಅಷ್ಟು ಒಳ್ಳೆ ಪ್ರೈಸ್ ಅಲ್ಲಿ ಮಾಡ್ಕೊಡ್ತೀನಿ. ಬೇಗ ಬರಬೇಕು. ಓಕೆ ಸರ್.